ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೊಸದಾಗಿ 2 ದಿನಗಳಿಂದ ಇವತ್ತು ಜಿರ್ಲೆ ಪಾರ್ಟಿ ಅಂತಕ್ಕಂಥ ಒಂದು ಹೊಸ ಪಾರ್ಟಿಗಳನ್ನು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 1989ರಲ್ಲಿ ಇವತ್ತು 1980ರಲ್ಲಿ ದಶಕದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಕಂಡಿವೆ ನಾವು ನೋಡಿದ್ವಿ. ಇವತ್ತು ಅದೇ ರೀತಿಯಾಗಿ ಇವತ್ತು JH ಪಟೇಲ್ ಆಗಿರ್ಬೋದು, ಸನ್ಮಾನ್ಯ ಶ್ರೀ HD ದೇವೇಗೌಡರು ಸಾಹೇಬರಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು S ಬಂಗಾರಪ್ಪ ಅವರು ಕೂಡ ಕನ್ನಡ ನಾಡು ಪಾರ್ಟಿಗಳು ಕೂಡ ಕಟ್ಟಿದ್ದು ನೋಡಿದ್ವಿ. ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಅದೇ ಆಗಿ KGP ಪಕ್ಷವನ್ನು ಕಟ್ಟಿದರು. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ B ಶ್ರೀರಾಮುಲು ಕೂಡ BSR ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಕಟ್ಟಿದರು. ತಮಗೆಲ್ಲ ಗೊತ್ತಿರೋದೇ ಈ ರಾಜ್ಯದಲ್ಲಿ ಅನೇಕ ಇವತ್ತು ಉದಾಹರಣೆಗಳು ಕೂಡ ತಮಗೆಲ್ಲ ಗೊತ್ತಿದೆ. ಇವತ್ತು CPI ಆಗಿರ್ಬೋದು, CPM ಆಗಿರ್ಬೋದು, ರಾಜ್ಯದಲ್ಲಿ ಮತ್ತು ಅನೇಕ ಇವತ್ತು ಚಟುವಟಿಕೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಆ ನಿಟ್ಟಿನೊಳಗೆ ಇವತ್ತು CPI ಪಕ್ಷ ಇವತ್ತು ಸದಸ್ಯತ್ವ ಅಭಿಯಾನ ಮಾಡಿ ಇಡೀ ದೇಶದಲ್ಲಿ ಸುಮಾರು 12 ಕೋಟಿ ಇವತ್ತು ಸದಸ್ಯತ್ವ ಅಭಿಯಾನ ಕೂಡ ಎಲ್ಲ ಮಾಡಿದೆ. ಮತ್ತು ಅದೇ ರೀತಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಬಂದಾದ ಮೇಲೆ ಸುಮಾರು 14 ಕೋಟಿ ಇವತ್ತು ಜನಸಂಖ್ಯೆ ಇರ್ತಕ್ಕಂಥ ಒಂದು ಸದಸ್ಯತ್ವ ಅಭಿಯಾನ ಕೂಡ ತಮಗೆಲ್ಲ ಗೊತ್ತಿರೋ. ಇವತ್ತು ಸದಸ್ಯತ್ವನೇ ಬೇರೆ, ಆಮೇಲೆ $1 ಮಿಲಿಯನ್ ಇವನೇ ಅಂತಿರಲ್ಲ. ವಾಟ್ಸಪ್, ಫೇಸ್ಬುಕ್ಕು ವಾಟ್ಸಪ್ಪು ಮತ್ತು ಫಾಲೋವರ್ಸಿನ ಇದನ್ನೇ ಬೇರೆ. ಇವತ್ತು ಪಕ್ಷದೊಳಗೆ ಕೆಲವೊಂದು ಸಿದ್ಧಾಂತಗಳಿದಾವೆ. ಇವತ್ತು ನಾಡು ನುಡಿ ಜಲ ಮತ್ತು ಈ ಕನ್ನಡ ನಾಡಿನ ಕೆಲವೊಂದು ವಿಷಯಗಳು ಬಂದಾಗ ಅಥವಾ ಗಡಿನಾಡುಗಳ ಸಮಸ್ಯೆಗಳು ಬಂದಾಗ ಈ ರಾಜ್ಯದಲ್ಲಿ ಇರ್ತಕ್ಕಂಥ ತಮ್ಮದೇ ಆದಂಥ ಒಂದು ಪಕ್ಷಗಳು ಕೂಡ ಪ್ರಾದೇಶಿಕ ಕೂಡ ಇದೆ. ಅವನ್ನೆಲ್ಲ ಆಶ್ರಯಿಸಿಕೊಂಡು ಇವತ್ತು ಏನಾದರೂ ಕೂಡ ಈ ರಾಜ್ಯದಲ್ಲಿ ಇರ್ತದೆ, ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿ ಇಲ್ಲೇನಂತ ಏನು ಇಫೆಕ್ಟ್ ಆಗಂಗಿಲ್ಲ ಸರ್. ಯಾಕಂದರೆ ಒಂದು ಕಡೆಗೆ ನಾವು ಆಗ್ತೀವಿ ಸರ್. ಈಗ ವೇವ್ಸ್ಗಳು ತಮಗೆಲ್ಲ ಗೊತ್ತೈತಿ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಒಳಗಡೆ ನಾವು ವಿಡಿಯೋಗಳು ಮಾಡಿ ಬಿಟ್ಟಾಗ ಸುಮಾರು 2 ಕೋಟಿ 3 ಕೋಟಿ ಬಿಲಿಯನ್ ಕೂಡ ಓಡ್ಬೋದು, ಇಲ್ಲ ಅಂತಲ್ಲ. ಬಟ್ ಸೈದ್ಧಾಂತಿಕ ಒಂದು ಪಕ್ಷದ ವಿಚಾರಗಳು ಬಂದಾಗ ಜನ ಓಟ್ ಹಾಕೋದು ಭಾಳ ರೇರ್ ಅಂತೇಳಿ ನಾನು ಈ ಮುಖ ತಮ್ಮಲ್ಲಿ ಹೇಳ್ತೇವೆ. ಅವೆಲ್ಲ ಗೊತ್ತೈತಿ. ಈ ದೇಶದಲ್ಲಿ ಒಂದು ಡೆಮಾಕ್ರಸಿ ಒಳಗಡೆ ಇರ್ತಕ್ಕಂಥ ತಮ್ಮದಾದಂಥ ಒಂದು ಪಕ್ಷದ ಅಸ್ತಿತ್ವನೂ ಇರ್ತೈತೆ, ತಮ್ಮದಾದಂಥ ಒಂದು ಪ್ರಣಾಳಿಕೆ ಇರುತ್ತೆ. ಪ್ರಣಾಳಿಕೆನೇ ಬೇರೆ. ಇವತ್ತು ಕೆಲವೊಂದು ಮಹಾನಗರ ಪಾರ್ಟಿಗಳಿಗೆ ತಾವೆಲ್ಲ ಪ್ರಣಾಳಿಕೆಗಳು ಸಾಕಷ್ಟು ಬಿಡ್ತಾರೆ. ಇವತ್ತು ಅಧಿಕಾರ ಬಂದ ಮೇಲೆ ಆ ಪ್ರಣಾಳಿಕೆ ಮುನ್ನೇರೈತೈತಾ? ಈಗಾಗಲೇ ದೇಶದ ತುಂಬ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಬೇಕಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರಂಭಿಸಿದ್ದಾರೆ. ಇದು ಕ್ಷಣಿಕ ಅಂತ ನನ್ನ ಭಾವನೆ. ಯಾಕಂದರೆ ಈಗಾಗಲೇ ದೇಶದಲ್ಲಿ ಪ್ರಜಾಪ್ರಭುತ್ವ ಪೂರ್ವದಲ್ಲಿ ಹುಟ್ಟಿದಂಥ ಕಾಂಗ್ರೆಸ್ ಪಕ್ಷ ನ್ಯಾಷನಲೈಟ್ ಪಾರ್ಟಿ ಇದೆ. ಅದೇ ರೀತಿ ಬೇರೆ ಪಕ್ಷಗಳು ಕೂಡ ನ್ಯಾಷನಲ್, ಅದು CPM ಇರ್ಬೋದು, CPI ಇರ್ಬೋದು, ಇವೆಲ್ಲ ಪಕ್ಷಗಳು ಅದಾವೆ. ಆದರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಸಾಕಷ್ಟು 70 ವರ್ಷಗಳಿಂದ ಏನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಅದು ನೀರಾವರಿ ಇರ್ಬೋದು, ಎಲ್ಲ ರೀತಿಯಿಂದ ಎಲ್ಲ ಕೊಡುಗೆಗಳನ್ನು ಕೂಡ ಎಜುಕೇಷನ್ ಪರ್ಪಸ್ ಆಗಲಿ ಎಲ್ಲ ಕೊಟ್ಟಿದೆ. ಇವರು ಯಾವ ಉದ್ದೇಶಕ್ಕಾಗಿ ಅದು ಕಾಕ್ರೋಚ್ ಆಗಿದೆ ನಾನು ಸೋಷಲ್ ಮೀಡಿಯಾದಲ್ಲಿ ಚೆಕ್ ಮಾಡಿಲ್ಲ. ಆದರೆ ಅವ್ರ ಉದ್ದೇಶ ಏನೈತಿ ಗೊತ್ತಿಲ್ಲ. ಈಗಾಗಲೇ ಇದ್ರ ಹಿಂದೆ ನಮ್ಮ ಅಣ್ಣಾ ಹಜಾರೆ ಅವ್ರು ಕ್ರಿಯೇಟ್ ಮಾಡಿದಂಥ ಯಾರು ನಮ್ಮ ಆಮ್ ಆದ್ಮಿ ಪಾರ್ಟಿ ಕೂಡ ಹುಟ್ಟಿತ್ತು. ಅದು ನ್ಯಾಷನಲ್ ಪಾರ್ಟಿ ಕೂಡ ಆಗಿ ಕ್ರಿಯೇಟ್ ಮಾಡತ್ತಿದ್ರು. ಆದರೆ ಸೀಮಿತವಾಗಿ ಅದು ದೆಹಲಿ ಅಲ್ಲಿಗೆ ಸೀಮಿತ ಆಯಿತು, ಅಲ್ಲಿಂದ ಪಂಜಾಬ್ ಸೀಮಿತ ಆಗೈತಿ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಉಳಿದ ಪಾರ್ಟಿ 2 ಪಾರ್ಟಿ ಅಂತ ನನ್ನ ಅನಿಸಿಕೆ. ಕಾಂಗ್ರೆಸ್ ಪಾರ್ಟಿ ಬರೀ ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಡಾಡ್ತಾ ಇದೆ. ಇದರಿಂದ ಏನು ಪರಿಣಾಮ ಆಗೋದಿಲ್ಲ. ಇವತ್ತಿನ ಹಿಂದಿನ ಹಿಸ್ಟ್ರಿ ತೆಗೆದ್ರೆ ಅವನು ಆಮ್ ಆದ್ಮಿ ಪಾರ್ಟಿಯಲ್ಲೇ ಸೋಷಿಯಲ್ ಮೀಡಿಯಾದ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ. ಈಗ ತಾವೊಂದು ಸೋಷಿಯಲ್ ಮೀಡಿಯಾದಾಗ ಹರಿದಾಡಿಸ್ತಾ ಇದ್ದಾನೆ. ಇದು ಟಿವಿಗೆ ಒಂದು ಸ್ಟಾರ್ ಇದ್ದ, ಫಿಲ್ಮ್ ಸ್ಟಾರ್ ಇದ್ದಿದ್ದಕ್ಕೆ ಅದು ಸಕ್ಸಸ್ ಆಯ್ತು. ಹಂಗೆ ಇದೇನು ಸಕ್ಸಸ್ ಆಗೋದಿಲ್ಲ ಅಂತ ಹೇಳ್ತೇನೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಾಕ್ರೋಚ್ ಪಾರ್ಟಿ ಅಂತ ಕೇಳ್ತೇವಲ್ಲ ಕನ್ನಡದಲ್ಲಿ ಜೊಂಡಿಗೆ, ಅದು ಆ ಹೆಸರಿಗೆ ಒಂದು ಹಾಸ್ಯ. ಇವತ್ತೇನೋ ಯುವಕರು ಯಾವುದೋ ಒಂದು ಮೂಡಿನಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಜೋಗ್ ಮುಖಾಂತರ ಅದಕ್ಕೆ ಆ್ಯಡ್ ಆಗಿ ಹೆಚ್ಚಿನ ಸಂಖ್ಯೆ ತೋರಿಸ್ತಾ ಇದ್ದಾರೆ. ಈ ದೇಶದಲ್ಲಿ ಅಷ್ಟು ಸರಳವಾಗಿ ನ್ಯಾಷನಲ್ ಪಾರ್ಟಿ ಆಗ್ತಕ್ಕಂಥ ಈಜಿ ಇಲ್ಲ. ಈ ದೇಶದಲ್ಲಿ ಏನಾದರೂ ಇವತ್ತು ಆಡಳಿತ ಕೊಟ್ಟಿದ್ದಂದರೆ ಕಾಂಗ್ರೆಸ್ ಪಕ್ಷ, ಅದ್ರ ಬಿಟ್ಟು ಜನತಾ ಪರಿವಾರ. ಈ ದೇಶಕ್ಕೆ ಇವೆರಡು ಅತಿ ಕೋಮುವಾದಿ ಪಕ್ಷ ಏನು ಮಾಡ್ತಾರೆ ಅಂತ ಈಗಾಗಲೇ ದೇಶಕ್ಕೆಲ್ಲ ಗೊತ್ತಿದೆ. ಅಷ್ಟು ಸರಳವಾಗಿ ದೇಶಕ್ಕೆ ಹೊಸ ಪಕ್ಷ ಅನಿವಾರ್ಯತೆ ಆಗೋದಿಲ್ಲ, ಸ್ಟ್ಯಾಂಡ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಕಾಕ್ರೋಚ್ ಪಾರ್ಟಿ ಅಂದ್ರೆ ಇದು ಹಲವಾರು
ಈಗ ಪಕ್ಷ ಅಂದಿಂದ ಹಲವಾರು ರೀತಿ ಪಾರ್ಟಿಗಳು ಹುಟ್ಕೊಂತಾವ. ಈ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸನೇ ಐತಿ. ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದ್ದಿಂದ ಹಲವಾರು ಯೋಜನೆಗಳಾಗಲಿ, ಹಲವಾರು ಪ್ರಗತಿಪರ ಕೆಲಸಗಳಾಗಲಿ ಕಾಂಗ್ರೆಸ್ ಪಾರ್ಟಿ ಮಾಡೈತಿ. ಅದು ನೋಡೇ ಇನ್ನೂ ಹಲವಾರು ಪಾರ್ಟಿಗಳು ಉದ್ಭವ ಆಗ್ತಾವೆ. ಯಾಕಂದ್ರೆ ಈಗ ಕಾಂಗ್ರೆಸ್ ಪಾರ್ಟಿಯನ್ನು ಅದ್ರ ಸರಿದೂಗಿಸುವಂಥ ಶಕ್ತಿ ಯಾವ ಪಾರ್ಟಿಗೂ ಇಲ್ಲ. ಯಾಕಂದ್ರೆ ಅದು ಪ್ರತಿಯೊಂದು ಯೋಜನೆಗಳಾಗಲಿ ಮತ್ತು ಗ್ಯಾರಂಟಿಗಳಾಗಲಿ ಮತ್ತು ಬಡ ಜನರಿಗೆ ನ್ಯಾಯ ಒದಗಿಸುವಲ್ಲಾಗಲಿ ಮತ್ತು ದೇಶದ ರೈತರಿಗೆ ಗೊಬ್ಬರದಲ್ಲಾಗಲಿ ಮತ್ತು ಬೀಜಗಳಲ್ಲಾಗಲಿ ಎಲ್ಲ ಥರದಿಂದನೂ ಕಾಂಗ್ರೆಸ್ ಪಾರ್ಟಿ ಮಾಡೈತಿ. ಈ ಕಾಕ್ರೋಚ್ ಪಾರ್ಟಿ ಯಾವ ಥರ ಬರ್ತೈತೆ ಗೊತ್ತಿಲ್ಲ. ಬಟ್ ಇನ್ನು ಈ ಥರ ಪಕ್ಷದ ನೋಡೇ ಹಲವಾರು ಪಾರ್ಟಿಗಳು ಹುಟ್ಕೋತಾವು. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದು ಸರಿದೂಗುವಂಥ ಪಾರ್ಟಿ ಇದಾಗಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಕಾಕ್ರೋಚ್ ಪಾರ್ಟಿ ಅಂತ ಹೇಳಿ ಭಾಳ ಟ್ರೆಂಡ್ ನಡೆದದ. ಬಟ್ ನನಗೆ ಅನ್ಸೋದು ಏನಂದ್ರೆ ದೇಶದ ತುಂಬ ಹಿಂಗೆ ಭಾಳಷ್ಟು ಪಾರ್ಟಿಗಳಿದಾವೆ. ಹಿಂಗೆ ಎಲ್ಲರೂ ಸಪ್ರೇಟ್ ಪಾರ್ಟಿ ಮಾಡೋಕ್ಕಿಂತ ಎಲ್ಲರೂ ಸೇರಿ ಒಂದು ಪಾರ್ಟಿ ಅಂದರೆ ಕಾಂಗ್ರೆಸ್ ಪಾರ್ಟಿ ವಿಚ್ ಈಸ್ ಪವರ್ಫುಲ್. ನಾವು ಅದರಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ದೇಶನೂ ಬೆಳಿತೈತಿ, ನಾವು ಮುಂದೆ ಹೋಗ್ತೇವೆ. ಇದು ಅನ್ನೆಸೆಸರಿ ಆ ಪಾರ್ಟಿ ಈ ಪಾರ್ಟಿ ಇಲ್ಲ ಮಾಡ್ಕೋತ ಹೋದ್ರೆ ಜಗಳ ಅವು ಇವು ಆಗೋದೆಲ್ಲ ಚಾನ್ಸಸ್ ಇರ್ತಾವೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಅನ್ನೋದಕ್ಕೆ ಎಲ್ಲರೂ ಯಾವುದೇ ಪಾರ್ಟಿ ಆಗಲಿ ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ಬಂದ್ರೆ ಒಂದು ದೇಶದ ಭಾಳ ಉದ್ಧಾರ ಆಗ್ತೈತೆ ಅಂತ ನಂದು ಅನಿಸಿಕೆ. ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೊಸ ಸೋಷಿಯಲ್ ಮೀಡಿಯಾ ಸಂಚಲನ ಶುರುವಾಗಿದೆ. ಅದು ಸೋಷಿಯಲ್ ಮೀಡಿಯಾ ಸಂಚಲನ. ಇದರ ಫೌಂಡರ್ ದೀಪ್ಕೆ ಅವರು ಎಲ್ಲೋ US ಅಲ್ಲಿ ಕೂತ್ಕೊಂಡು ಇದನ್ನೊಂದು ಎಕ್ಸ್ ಹ್ಯಾಂಡಲಲ್ಲಿ ಶುರು ಮಾಡಿದ್ದಾರೆ. ಇದಕ್ಕೆ 2-3 ದಿವಸದಲ್ಲಿ ಒಂದು 16 ಮಿಲಿಯನ್ 18 ಮಿಲಿಯನ್ ಎಷ್ಟೋ, ನನಗೆ ಆ ನಂಬರ್ ಕರೆಕ್ಟಾಗಿ ಗೊತ್ತಿಲ್ಲ, ಅಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂತ ತಿಳಿದು ಬಂತು. ನನಗೆ ಈ ಥರ ಸಂಚಲನ ಸೃಷ್ಟಿ ಮಾಡೋ ವಿಷಯ ಅಂದರೆ ಒಂಥರ ಆತಂಕ. ಯಾಕಂದರೆ ಇದು ಅಷ್ಟು ಸುಲಭವಾಗಿ ನಂಬುವಂಥದ್ದಲ್ಲ. ಯಾರ ಕೈಲೂ ಇಷ್ಟು ಬೇಗ, ಅಂದರೆ ಹಿಂದೆಗಡೆ ಯಾರೋ ಫಂಡಿಂಗ್ ಇದ್ದರೆ ಇಷ್ಟು ಸಂಚಲನ ಮಾಡ್ಬೋದು. ಇಲ್ಲದ್ರೆ ಯಾರೋ ಆರ್ಡಿನರಿ ಪರ್ಸನ್ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಇದೆಲ್ಲ ಇಷ್ಟು ಸಂಚಲನ ಆಗಲ್ಲ. ಯಾಕಂದರೆ ನನ್ನ ಅನಿಸಿಕೆ ಇದರಿಂದ ಡೀಪ್ ಸ್ಟೇಟ್ ಇರ್ಬೋದು, ಜಾರ್ಜ್ ಸಾರೋಸ್ ಇರ್ಬೋದು, ISI ಇರ್ಬೋದು. ಮೇ ಬಿ ದೀಪ್ಕೆ ಅವ್ರು ಡೈರೆಕ್ಟ್ ಫಂಡಿಂಗ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇದೆಯಲ್ಲೋ ಗೊತ್ತಿಲ್ಲ. ಬಟ್ ದೀಪ್ಕೆ ಅವ್ರು ಇದನ್ನು ಸ್ಟಾರ್ಟ್ ಮಾಡಿರೋದನ್ನ, ಅದನ್ನು ಸಂಚಲನ ಸೃಷ್ಟಿ ಮಾಡೋದಕ್ಕೆ ಬೇಕಾದರೆ ಇವರು ಹಣ ಖರ್ಚು ಮಾಡಿ ನಾಳೆ ಇಲ್ಲೇ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತಲೇ ಸ್ಟಾರ್ಟ್ ಮಾಡಿ, ಒಂದು ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಮಾಡಿ ಕೆಲವು ಫ್ರಾಡ್ ಮನುಷ್ಯರನ್ನ ಅದನ್ನು ಈಗಾಗಲೇ ನಮ್ಮ ದೇಶದಲ್ಲಿ ನೋಡಿದ್ದೀರ. ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳು, ಚಿಕ್ಕ ಪೊಲಿಟಿಕಲ್ ಪಾರ್ಟಿಗಳು ಹೆಂಗೆ ನ್ಯಾಷನಲ್ ಲೆವೆಲಲ್ಲಿ ಸದ್ದು ಮಾಡಿದ್ವು, ಈಗೆಲ್ಲ ಕರಪ್ಷನ್ ಆರೋಪದಲ್ಲೆಲ್ಲ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾವೆ ಅಂತ. ಒಂದು ಪೊಲಿಟಿಕಲ್ ಪಾರ್ಟಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಲೋಕ್ ಪರಿತ್ರಾಣ ಅಂತ ಇನ್ನೊಂದು ಪಾರ್ಟಿ ಶುರು ಆಗೈತಿ 2002 2003 ಅದು ಯಾರೋ IIT ಸ್ಟೂಡೆಂಟ್ಸು ಅಮೇರಿಕ ಅಂತ ಬಂದು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ತುಂಬ ಸಂಚಲನ, ಪೊಲಿಟಿಕಲ್ ಸರ್ಕಲ್ ತುಂಬ ಸಂಚಲನ ಶುರು ಆಗಿ ಅವರು ತಮಿಳ್ನಾಡು, ರಾಜಸ್ಥಾನಲ್ಲಿ ಎಲೆಕ್ಷನ್ಸು ಗೆದ್ದಿದ್ರು. ಅದಾದಮೇಲೆ ಅವರಲ್ಲೂ ಕರಪ್ಷನ್ ಆರೋಪ ಬಂದು ಪಾರ್ಟಿ ಕ್ಲೋಸ್ ಆಯಿತು. ಬಟ್ ಇದರಲ್ಲಿ ನಾವೇನು ಇಷ್ಟು ಸೋಷಿಯಲ್ ಮೀಡಿಯಾ ಸಂಚಲನ, ಇಷ್ಟು ಪೊಲಿಟಿಕಲ್ ಪಾರ್ಟಿಗಳಲ್ಲೂ ಇವ್ರ ರೆಕಗ್ನಿಷನ್ ಆಗ್ತಿದೆ ಅಂದರೆ ನಾವು ಸ್ವಲ್ಪ ಹುಷಾರಾಗಿರಬೇಕು, ಜಾಗ್ರತೆಯಿಂದ ಇರಬೇಕು. ಈ ಸಂಚಲನಕ್ಕೆಲ್ಲ ಮೋಡಿಯಾಗಿ ನಾಳೆ ಈ ಥರದೊಂದು ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಮಾಡ್ಬಿಡೋಣ ಮಾಡೋಕ್ಕೆ ಹೋಗಿ ಆಮೇಲೆ ನಮ್ಮ ದೇಶನೇ ನಾವು ಹಾಳು ಮಾಡ್ಕೊಳ್ತೀವಿ. ಯಾಕಂದರೆ ಯಾರಿಗೆ ಗೊತ್ತು, ನಾಳೆ ಈ ಥರ ಕಾಕ್ರೋಚ್ ಜನತಾ ಪಾರ್ಟಿ ಸ್ಟಾರ್ಟ್ ಮಾಡಿ ಜಾರ್ಜ್ ಸಾರೋಸು, ಡೀಪ್ ಸ್ಟೇಟು, ISI, CIA ಯಾರಾದರೂ ಅವ್ರಿಗೆ ಫಂಡಿಂಗ್ ಮಾಡಿ ನಮ್ಮ ದೇಶನ ಅಟ್ಲೀಸ್ಟ್ ಕಂಟ್ರೋಲ್ ಮಾಡದೇ ಆದರೂ ದೇಶನ ಹಾಳು ಮಾಡಬೇಕು, ವಿಭಜನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅದು ತುಂಬ ದುರದೃಷ್ಟ. ಅವರು ಈ ಪ್ಲ್ಯಾನಲ್ಲಿ ಸಕ್ಸಸ್ ಆದರೆ. ಇದು ನನ್ನ ಅನಿಸಿಕೆ. ದಯವಿಟ್ಟು ಯಾರು ಈ ಸಂಚಲನಕ್ಕೆ ಇಷ್ಟು ಬೇಗ ಮರಳಾಗಬೇಡಿ. ಸ್ವಲ್ಪ ದಿವಸ ಕಾಯೋಣ, ನೋಡೋಣ ಏನಾಗುತ್ತಿದ್ದು ಅಂತ. ಈ ನಮ್ಮ ಸೆಕ್ಯೂರಿಟಿ ಏಜೆನ್ಸೀಸ್ ಅವ್ರ ಹತ್ರ ನನ್ನೊಂದು ಬೇಡಿಕೆ, ಈ ದೀಪ್ಕೆ ಅವ್ರಿಗೆ ಇಷ್ಟು ಸಂಚಲನ ಸೃಷ್ಟಿ ಮಾಡೋದಕ್ಕೆ ಇವ್ರದ್ದು ಫಂಡಿಂಗ್ ಹೆಂಗಾಯಿತು, ಇವ್ರ ಫಂಡಿಂಗ್ ಯಾರಾದರೂ ಇದೆಯಾ, ಯಾರಿಗಾದ್ರೂ ಸಪೋರ್ಟ್ ಇದೆಯಾ, ನಮ್ಮ ಗೂಢಚಾರಿಗಳಿದ್ದಾರೆ, ನಮಗೆ ಬೇರೆ ಕಡೆಯಿಂದೆಲ್ಲ ನ್ಯೂಸ್ ಬರ್ತದೆ, ಇದನ್ನು ಸ್ವಲ್ಪ ದಯವಿಟ್ಟು ಪರಿಶೀಲನೆ ಮಾಡಬೇಕಂತ ಹೇಳಿ ನನ್ನ ವಿನಂತಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೆಸರಿಟ್ಟಿರೋದು ಯಾವ ಒಂದು ಬೇಸಿಸ್ ಮೇಲೆ? ಈ ನೀಟ್ ಪರೀಕ್ಷೆ ಎಲ್ಲ ಸ್ಕ್ಯಾಮ್ ಆದಾಗ, ಪೇಪರ್ಸ್ ಲೀಕ್ ಆದಾಗ ಆ ಥರ ಒಂದು ವರ್ಡ್ ಅಂತ ಯೂಸ್ ಮಾಡಿದ್ದೀರಾ. ಬಟ್ ಇಟ್ ಈಸ್ ನಾಟ್ ಸೂಟ್ ಟು ದ ಪಾರ್ಟಿ ನೇಮ್. ನೀವೆಲ್ಲರೂ ಮಾಡಬೇಕು, ಒಂದು ಜೆನ್ಸಿಯಿಂದ ಒಂದು ಡೆವಲಪ್ಮೆಂಟ್ ಆಗಬೇಕು ಕಂಟ್ರಿ ಅಂತ ಹೇಳಿದರೆ ನೀವು ವಾಯ್ಸ್ ರೇಸ್ ಮಾಡಿ. ಯಾವ ಥರ
ಒಂದು ಒಳ್ಳೆ ಗ್ರೋತ್, ಒಳ್ಳೆ ಡೆವಲಪ್ಮೆಂಟ್. ಇವಾಗ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಎಲ್ಲೋ ವಾರ್ ನಡೀತಿದ್ರು ಪ್ರತಿಯೊಂದು ಕಂಟ್ರಿನೂ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ರೀತಿಯಿಂದ ನೀವು ಕಂಟ್ರಿನ ಡೆವಲಪ್ ಮಾಡೋದಕ್ಕೆ ಕೆಲಸ ಮಾಡಿ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಹೊಸದಾಗೆ ಆನ್ಲೈನ್ನಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಇಟ್ಸ್ ಕಾಲ್ಡ್ ಕಾಕ್ರೋಚ್ ಜನತಾ ಪಾರ್ಟಿ CJP ಅಂತ. ಇದೊಂದು ಆನ್ಲೈನ್ ಮೂಮೆಂಟ್ ಆಗಿದೆ. ಇಟ್ಸ್ ನಾಟ್ ಎ ರಿಯಲ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಅನ್ನೋದು ನಾವು ಫಸ್ಟು ಗಮನದಲ್ಲಿ ಇಟ್ಕೋಬೇಕು. ಇದು ಯಾವಾಗ ಸ್ಟಾರ್ಟ್ ಆಯಿತು? May 16, 2026ನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದಂಥ ಸೂರ್ಯಕಾಂತ್ ಸರ್ ಅವರು ಒಂದು ರಿಮಾರ್ಕ್ ಮಾಡಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನದು? ದೇರ್ ಆರ್ ಯಂಗ್ಸ್ಟರ್ಸ್ ಲೈಕ್ ಕಾಕ್ರೋಚಸ್ ಹೂ ಡೋಂಟ್ ಗೆಟ್ ಎನಿ ಎಂಪ್ಲಾಯ್ಮೆಂಟ್, ಬಟ್ ಸಮ್ ಬಿಕಮ್ ಮೀಡಿಯಾ, RTI ಆಕ್ಟಿವಿಸ್ಟ್ ಅಂಡ್ ಸ್ಟಾರ್ಟ್ ಅಟ್ಯಾಕಿಂಗ್ ಎವ್ರಿ ಒನ್ ಅಂದರು. ಬಟ್ ಅವ್ರು ಲೇಟರ್ ಕ್ಲಾರಿಫೈ ಮಾಡಿದ್ರು. ಏನಂತ ಕ್ಲಾರಿಫೈ ಮಾಡಿದ್ರು? ನಾನು ಕೊಟ್ಟಿರೋ ಸ್ಟೇಟ್ಮೆಂಟ್, ಇಟ್ ವಾಸ್ ಅಬೌಟ್ ದ ಪೀಪಲ್ ಯೂಸಿಂಗ್ ಫೇಕ್ ಡಿಗ್ರೀಸ್, ನಾಟ್ ಆಲ್ ದ ಅನ್ಎಂಪ್ಲಾಯ್ಡ್ ಯೂತ್ ಅಂತ ಹೇಳಿದ್ರು. ಬಟ್ ಅವರು ಅದನ್ನು ಕ್ಲಾರಿಫಿಕೇಶನ್ ಕೊಡೋ ಅಷ್ಟರಲ್ಲೇ ಈ ಡ್ಯಾಮೇಜ್ ಅನ್ನೋದು ಮುಗಿದೋಗಿತ್ತು. ಸೊ ಈ ಒಂದು ಅವ್ರ ಸ್ಟೇಟ್ಮೆಂಟ್ಗೆ ಅಭಿಜಿತ್ ದೀಪ್ಕೆ ಅನ್ನೋ 30 ವರ್ಷದ ಡಿಜಿಟಲ್ ಮೀಡಿಯಾ ಸ್ಟ್ರಾಟಜಿಸ್ಟ್ ಮತ್ತು ಫಾರ್ಮರ್ ಆಮ್ ಆದ್ಮಿ ಪಾರ್ಟಿ ಸೋಷಿಯಲ್ ಮೀಡಿಯಾ ಒಂದು ವ್ಯಕ್ತಿ, ಅವರು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದರು. ನಾವು ಇಟ್ಸ್ ದ ವಿ ಆರ್ ಲಾಂಚಿಂಗ್ ಎ ನ್ಯೂ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ದ ಕಾಕ್ರೋಚಸ್ ಔಟ್ ದೇರ್ ಅಂತ ಪೋಸ್ಟ್ ಮಾಡಿಬಿಟ್ಟು ಈ ಒಂದು ಅವ್ರು ಪೋಸ್ಟ್ ಮಾಡಿದ್ದು ಇಟ್ ಬಿಕೇಮ್ ವೈರಲ್. ಒಂದು 3-4 ದಿನದಲ್ಲೇ ಇಟ್ ಸ್ಟಾರ್ಟೆಡ್ ಗೆಟಿಂಗ್ ಕೆಲವು ಲ್ಯಾಕ್ಸ್ ಟು ಗೆದರ್ ಆಫ್ ದ ಫಾಲೋವರ್ಸ್. ಇವರು ಸ್ಟಾರ್ಟ್ ಮಾಡಿ ಒಂದು ಮ್ಯಾನಿಫೆಸ್ಟೋ ಮಾಡಿರೋದು ಗೋಲ್ ಏನು ಅಂದರೆ, ಅವ್ರದ್ದು ಮೇನ್ 50% ರಿಸರ್ವೇಷನ್, ವುಮೆನ್ಗೆ ಕ್ಯಾಬಿನೆಟಲ್ಲೂ ಇರಬೇಕು, ಮತ್ತು ಈ ರಿಟೈರ್ ಆಗಿರೋ ಚೀಫ್ ಜಸ್ಟಿಸ್ಗಳೇನಿದ್ದಾರೆ ಅವ್ರಿಗೆ ರಾಜ್ಯಸಭಾದಲ್ಲಿ ಯಾವುದೇ ಒಂದು ಪೋಸ್ಟ್ ಕೊಡಬೇಡಿ, ಅಂದರೆ ನೋ ಪೋಸ್ಟ್ ರಿಟೈರ್ಮೆಂಟ್ ರಾಜ್ಯಸಭಾ ಸೀಟ್ಸ್ ಫಾರ್ ಚೀಫ್ ಜಸ್ಟಿಸಸ್. ದಿಸ್ ಈಸ್ ಹೆಂಗೆ ಅಂದರೆ ಡೈರೆಕ್ಟಾಗೆ ಅವ್ರಿಗೆ ಜುಡಿಷಿಯರಿ ಪವರ್ಸ್ನ ಯೂಸ್ ಮಾಡಬೇಡಿ ಅಂತ ಒಂದು ತಂದರು. ಆಮೇಲೆ ಅವ್ರು ಇನ್ನೂ ಒಂದು ತಂದರು, ಯು ವಾಂಟೆಡ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಮೀಡಿಯಾ ಸ್ಪ್ರೆಡಿಂಗ್ ಮಿಸ್ಇನ್ಫಾರ್ಮೇಷನ್ ಮತ್ತು ಸ್ಟ್ರಿಕ್ಟ್ ಎಲೆಕ್ಟ್ರಲ್ ಅಕೌಂಟಬಿಲಿಟಿ ಬಗ್ಗೆ ಅವರು ಇದೊಂದು ಮೂಮೆಂಟ್ನ ಸ್ಟಾರ್ಟ್ ಮಾಡಿದರು. ಆದರೆ ಅವರು ಇದು ಸ್ಟಾರ್ಟ್ ಮಾಡಿರೋ ರಿಯಲ್ ಪರ್ಪಸ್ ನನ್ನ ಅನಿಸಿಕೆ ಏನನ್ಸುತ್ತೆ ಅಂದರೆ, ಈ ಜೆನ್ಜಿ ಇದಾರಲ್ಲ ಈಗಿನ ಕಾಲದವರು, ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಏನಕ್ಕೆ? ಈ ಅನ್ಎಂಪ್ಲಾಯ್ಮೆಂಟ್ ಮತ್ತು ಈ ಪರೀಕ್ಷೆದು ಒಂದು ಸ್ಕ್ಯಾಮ್ಸ್ ನಡೀತಾ ಇದೆ, ಮತ್ತು ಜಾಬ್ಸ್ ಇನ್ಸೆಕ್ಯೂರಿಟಿ ಇದೆ. ಇದನ್ನೆಲ್ಲ ಒಂದು ಮಾತಾಡೋಕ್ಕೆ ಅವರು ಸ್ವರಾನ ದೇಶಕ್ಕೆ ರೀಚ್ ಆಗೋಕ್ಕೆ, ಎಲ್ಲರಿಗೂ ರೀಚ್ ಆಗೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಸೊ ಇದನ್ನು ಅವರು ಸೃಷ್ಟಿ ಮಾಡಿದ್ದಾರೆ, ಇದನ್ನು ಒಂದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ, ಅಥವಾ ಕರೆಕ್ಟ್ ಇರ್ಬೋದು. ಅವರು ಇದನ್ನೆಲ್ಲ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಮೀಮ್ಸ್ ರೂಪದಲ್ಲಿ ಅಥವಾ ಹ್ಯೂಮರ್ ತಮಾಷೆ ರೂಪದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ನಿರುದ್ಯೋಗಿಗಳು ಜಿರಲೆ ರೀತಿ ವರ್ತಿಸ್ತಾರೆ ಅಂತ ಹೇಳ್ತಾರೆ. ಅವರು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು, ನ್ಯಾಯವನ್ನು ಕೊಡುವ ಸ್ಥಾನದಲ್ಲಿ ಕೂತಿರೋರು, ನಿರುದ್ಯೋಗವನ್ನು ನಿವಾರಣೆ ಮಾಡೋದಕ್ಕೆ ಅವರು ಮಾರ್ಗದರ್ಶನ ಮಾಡ್ತಕ್ಕಂಥವರು, ನಿರುದ್ಯೋಗಿಗಳನ್ನು ಕುರಿತು ಆ ಹೇಳಿಕೆ ಅದು ಖಂಡನಾರ್ಹ. ಅವರು ಯಾರೇ ಆಗಿರಲಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಳೆದ 45 ವರ್ಷದಲ್ಲಿ ಅತಿ ಹೆಚ್ಚು ನಿರುದ್ಯೋಗಿಗಳು ಇದ್ದಾರೆ. ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರು. ಉದ್ಯೋಗ ಸೃಷ್ಟಿ ಇರಲಿ, ನಿರುದ್ಯೋಗನ ಅವರು ಸೃಷ್ಟಿ ಮಾಡಿದ್ದಾರೆ. ಆದರೆ ಆ ನಿರುದ್ಯೋಗ ಸೃಷ್ಟಿ ಮಾಡಿದ್ರೂ ಜನಗಳನ್ನು, ಅದರಲ್ಲೂ ವಿಶೇಷವಾಗಿ ನಿರುದ್ಯೋಗಿಗಳು, ಪದವೀಧರರು, ವಿದ್ಯಾರ್ಥಿಗಳನ್ನು ಕುರಿತಾಗಿ ಹೇಳಿಕೆ ಎಷ್ಟು ಸಮಂಜಸ. ಇದರ ವಿರುದ್ಧವಾಗಿ ಕಳೆದ 4 ದಿವಸದಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಷೇಕ್ ಅಂತಕ್ಕಂಥವರು, ಅಭಿಜಿತ್ ಅನ್ನೋ ವ್ಯಕ್ತಿ ಒಂದು ಸಾಮಾಜಿಕ ಆಂದೋಲನವನ್ನು ಕೈಗೊಂಡಿದ್ದಾರೆ. ಆ ಆಂದೋಲನದಲ್ಲಿ 5 ಪ್ರಣಾಳಿಕೆಯನ್ನು ಅವರು ಅದರಲ್ಲಿ ಇಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಹೇಳಿಕೆ ಹಿಂದೆ ಒಂದು ರಾಜಕೀಯ ಲಾಭ ಇರ್ತದೆ,
ಆ ರಾಜಕೀಯ ಲಾಭಕ್ಕೋಸ್ಕರ ಅವರು ಆ ಹೇಳಿಕೆಯನ್ನು ಸರ್ಕಾರದ ಪರವಾಗಿ ಕೊಡ್ತಾ ಇದ್ದಾರೆ. ಇದು ದೇಶದ ಅಭಿವೃದ್ಧಿಗೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಯಾರು ಸರ್ಕಾರದ ಪರವಾಗಿ ಹೇಳಿಕೆ ಕೊಡ್ತಾರೆ ಅವರಿಗೆ ಉನ್ನತ ಸ್ಥಾನ ಕೊಡ್ತಕ್ಕಂಥದ್ದು, ಯಾರು ಸರ್ಕಾರದ ನಡೆಯನ್ನು ಖಂಡಿಸ್ತಾರೆ, ಪ್ರಶ್ನೆ ಮಾಡ್ತಾರೆ, ಅವ್ರ ಮೇಲೆ IT ED ರೈಡ್ ಆಗ್ತಕ್ಕಂಥದ್ದು, ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಮುಂದೆ ಇದು ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತದೆ. ಮತ್ತು ಈ ಆಂದೋಲನ ಇರ್ತಕ್ಕಂಥದ್ದು ಅದನ್ನು ಬ್ಯಾನ್ ಮಾಡಿದ್ದಾರೆ. ಬೇರೆ ಒಂದು ಖಾತೆಯನ್ನು ನಿರ್ಬಂಧಿಸಿದ್ದಾರೆ, ಇನ್ನೊಂದು ಖಾತೆ ಇನ್ಸ್ಟಾಗ್ರಾಮ್ ಖಾತೆ ಅದು ಇನ್ನೂ ನಿರ್ಬಂಧಿಸಿಲ್ಲ. ಬಟ್ ಎಷ್ಟೇ ನಿರ್ಬಂಧಿಸಿದರೂ ಜನರ ಮನಸ್ಸನ್ನು ನಿರ್ಬಂಧಿಸೋದಕ್ಕೆ ಇವರು ಸಾಧ್ಯ ಇಲ್ಲ. ಖಾತೆನ ಮಾತ್ರ ನಿರ್ಬಂಧಿಸ್ಬೋದು. ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಬೇಕು ಸರ್ಕಾರ. ಕಾನೂನು ಮುಖಾಂತರ ನಾನು ಕಟ್ಟಿ ಹಾಕ್ತೀನಿ, ಕಾನೂನು ಮೂಲಕ ಇವ್ರನ್ನ ಎದುರಿಸ್ತೀನಿ ಅಂತ ಮಾಡಬಾರ್ದು. ಸರ್ಕಾರ ಇದನ್ನು ಬೇರೆ ರೀತಿಯ ಗಂಭೀರವಾಗಿ ಪರಿಗಣಿಸಬೇಕು. ಇದು ಆಂದೋಲನ ಬೇರೆ ಉಗ್ರ ರೂಪ ತಾಳೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು. 2-3 ದಿನದಿಂದ ಬರ್ತಾರೋ CGP ಮೂವ್ಮೆಂಟ್ ನಂಗೆ ತುಂಬ ಖುಷಿ ಕೊಟ್ಟಿದೆ. ಹೆಸರು ಸ್ವಲ್ಪ ವಿಚಿತ್ರವಾಗಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಆದರೆ ನಿಜವಾಗ್ಲೂ ಜೆನ್ಸಿಗಳು ಮುಂದೆ ಬಂದು ಇದನ್ನು ಶುರು ಮಾಡಿರೋದು ತುಂಬ ಒಳ್ಳೆಯ ವಿಷಯ. ಈ ಹಾಳಾಗಿರೋ ಕರಪ್ಟೆಡ್ ಸಿಸ್ಟಮನ್ನು ರಿಪೇರ್ ಮಾಡೋದಕ್ಕೆ ಒಂದು ಒಳ್ಳೆ ರೆವಲ್ಯೂಷನ್ ತರ್ತಾ ಇದ್ದಾರೆ ಜೆನ್ಸಿಗಳು. ತುಂಬ ಅಟ್ಲೀಸ್ಟ್ ಅವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಈ ಪಾಯಿಂಟ್ಸ್ನ ಇದು ಮಾಡೋದಕ್ಕೆ. ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳ್ತಾನಲ್ಲ ಹಾಗೆ ಒಂದು ಕರಪ್ಷನ್ ಮಿತಿ ಮೀರಿದಾಗ ಯಾರಾದರೂ ಒಬ್ಬರು ಒಂದು ಸ್ಟೆಪ್ ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ಜೆನ್ಸಿಗಳು ಮುಂದೆ ಬಂದಿದ್ದಾರೆ. ನಾನು ಅವ್ರಿಗೆ ಅವರ ಪಾಯಿಂಟ್ಸ್ನ ಖಂಡಿತವಾಗ್ಲೂ ಸಮರ್ಥಿಸ್ಕೊಳ್ತೀನಿ. ಅವರ ಏನಿದೆ ಪಾಯಿಂಟ್ಸ್ ಆಗಲಿ ಉದ್ದೇಶಗಳಾಗಲಿ ತುಂಬ ಚೆನ್ನಾಗಿದೆ. ಇನ್ನೂ ಹಲವಾರು ಪಾಯಿಂಟ್ಸ್ನ ಅವರು ರೂಪಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. CGP ಮೂವ್ಮೆಂಟ್ ಹೀಗೆ ದೊಡ್ಡದಾಗಿ ಬೆಳೀಲಿ. ನಮ್ಮ ದೇಶದಲ್ಲಿರೋ ಎಲ್ಲರೂ ಕರಪ್ಷನ್ ಇರುತ್ತಲ್ಲ ಎಲ್ಲ ಕ್ಲೀನಾಗಿ ಮಾಯ ಆಗಲಿ. ಐ ಸಪೋರ್ಟ್ CGP ಮೂವ್ಮೆಂಟ್. ಭಾರತದಲ್ಲಿ ದಿಢೀರೆಂದು ಜಿರಳೆ ಪಾರ್ಟಿ ಶುರುವಾಗಿದೆ. ನಾವೆಲ್ಲ ಮನೆಯಲ್ಲಿ ಜಿರಳೆ ಬಂದರೆ ಹೇಗಪ್ಪ ಓಡಿಸೋದು ಅಂತ ಇಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇವತ್ತು ಭಾರತದ ತುಂಬೆಲ್ಲ ಜಿರಳೆಗಳ ಪಾರ್ಟಿ ಒಂದು ಶುರುವಾಗಿದೆ. ಅದು ಮಹಾನ್ ಭಾವ ಏನಿದು ಪರಕೆ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿಯ ಏನು ಒಂದು ಮಾಧ್ಯಮ ನೋಡಿಕೊಳ್ಳುವಂತಿರುವ ಒಬ್ಬ ವ್ಯಕ್ತಿ, ಅದು ಅಮೇರಿಕಾದ ದೇಶದಲ್ಲಿ ಕೂತ್ಕೊಂಡು ಇವತ್ತು ಈ ಜಿರಳೆ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ನಮ್ಮ ಯುವಕರನ್ನು ದಾರಿ ತಪ್ಪಿಸುವ ಕೆಲಸವೋ ಅಥವಾ ಅವ್ರಿಗೇನಾದರೂ ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು, ನಮ್ಮ ದೇಶವನ್ನು ಒಂದು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಮಾಡಿದಾರೋ ಗೊತ್ತಿಲ್ಲ. ಯಾಕೆಂದರೆ ಇದು ಹಿಂದೆಲೇ ನೋಡ್ತಾ ಇದ್ದಾಗ ನಾವು ಏನು ಈ ವ್ಯಕ್ತಿ ಇವತ್ತು ಜಿರಳೆ ಪಾರ್ಟಿ ಆರಂಭ ಮಾಡಿದರೆ ಅಭಿಜಿತ್ ದಿಪ್ಪೆ ಅಂತೆ. ಯಾರು ಅಭಿಜಿತ್ ದಿಪ್ಪೆ ಅಂದರೆ ಇವತ್ತು ಆಮ್ ಆದ್ಮಿ ಪಾರ್ಟಿಯ ಒಂದು ಸೋಷಿಯಲ್ ಮೀಡಿಯಾವನ್ನು ನೋಡಿಕೊಳ್ಳುವಂತಿರುವಂಥ ವ್ಯಕ್ತಿ. ಯಾಕೆಂದರೆ ನಾವು ಆಮ್ ಆದ್ಮಿ ಪಾರ್ಟಿಗೂ ಇದೇ ಥರ ನಾವು ಏನು ಮಾಡಿದ್ದೀವಿ, ಏನೋ ತುಂಬ ಒಳ್ಳೇದು ಮಾಡ್ತಾರೆ, ಏನೋ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರೆ, ಒಳ್ಳೇದಾಗ್ಬಿಡುತ್ತೆ ಅಂತ ಜನಗಳು ಒಂದೇ ಸಲ ನಮ್ಮಲ್ಲಿ ಏನಾಗುತ್ತೆ ಒಂಥರ ಭಾವನಾತ್ಮಕ ಜೀವಿಗಳು ನಮ್ಮ ದೇಶದ ಜನಗಳು. ಏನಾದರೂ ಒಂದು ಹೊಸದು ಬಂತು ಅಂದ ತಕ್ಷಣ ದಿಢೀರಂತ ಅವ್ರ ಹಿಂದೆ ಹೋಗ್ಬಿಡ್ತಾರೆ, ದಿಢೀರಂತ ಅವರಿಗೆ ಬೆಂಬಲ ಕೊಟ್ಬಿಡ್ತಾರೆ, ಅದು ಹಿಂದೆ ಮುಂದೆ ನೋಡೋದೇ ಇಲ್ಲ. ಅದೇ ರೀತಿ ಇವತ್ತು ಕೂಡ ಈ ಜಿರಳೆ ಪಾರ್ಟಿಗೂ ನಮ್ಮ ಯುವಕರು ಏನು ಮುಗಿ ಬೀಳ್ತಾ ಇದ್ದಾರೆ ಆ ಫಾಲೋ ಮಾಡೋಕ್ಕೆ. 1,70,00,000 ಜನ, 2 ಕೋಟಿ ಹತ್ತತ್ರ ಇವತ್ತು ಒಂದು ಆ ಖಾತೆಯನ್ನು ಬಂದ್ ಮಾಡಿದ್ರು ಇನ್ನೊಂದು ಖಾತೆಗೆ ಹೋಗಿ ಜನ ಲೈಕ್ ಮಾಡಿ ಫಾಲೋ ಮಾಡ್ತಾ ಇದ್ದಾರೆ. ಯುವಕರೇ, ನೀವು ಮುಟ್ಟಾಳಾಗಿರಬೇಡಿ. ಯಾಕೆಂದರೆ ಇವತ್ತು ನೋಡಿ, ಈಗೇನು ಇರೋ ಪಕ್ಷಗಳು ನಾವೇನು ಒಳ್ಳೆಯವರು ಅಂತ ಇಲ್ಲ, ಎಲ್ಲ ಭ್ರಷ್ಟಾಚಾರಿಗಳೇ. ಹಾಗೂ ಇದು ಏನಾಗಿದೆ ನೋಡಿ, ಆಮ್ ಆದ್ಮಿ ಪಾರ್ಟಿ ಇವತ್ತು ಒಂದು ಸರ್ಕಾರ ಒಂದು ದಾರಿ ಮುಚ್ಚೋಗ್ಬಿಟ್ಟಿದೆ. ಇವತ್ತು ನಾವು ಎಲ್ಲ ಭ್ರಷ್ಟಾಚಾರ ಮುಕ್ತ ಮಾಡ್ತೇವೆ ಅಂತ ಬಂದ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಅವರು ಏನು ಬೇಡಪ್ಪ ನಾನೊಬ್ಬ ಸಾಧಾರಣ ಮನೇಲಿರ್ತಾನೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ಕೊಂಡು ಮನೇನ ನವೀಕರಣ ಮಾಡಿ ಅವರು ಒಂದು ದುಂದುವೆಚ್ಚ ಮಾಡಿದ್ದು ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಅದೇ ರೀತಿಯ ಒಂದು ಭಾಗದ ಪಕ್ಷ ಈ ಜಿರಳೆ ಪಾರ್ಟಿನೂ ಅಂತ ಅನಿಸ್ತಾ ಇದೆ. ಆದ್ದರಿಂದ ಎಲ್ಲ ನಮ್ಮ ಯುವಕರಿಗೆ ನಾವು ಹೇಳೋದಿಷ್ಟೇ, ನೋಡ್ರಿ,
ನೀವೇ ನಾಯಕರಾಗ್ರಿ. ಯಾವ ಜಿರ್ಲೆ ಪಾರ್ಟಿ, ಯಾವ ಜನತಾ ಪಾರ್ಟಿ ಯಾವುದು ಬೇಕಾಗಿಲ್ಲ ರೀ. ನಿಮ್ಮ ಮನಸ್ಸಲ್ಲಿ ನೀವು ಸದೃಢರಾಗಿ ನಾನು ಇನ್ನು ಮುಂದೆ ಭ್ರಷ್ಟಾಚಾರ ಮಾಡಬಾರದು, ಭ್ರಷ್ಟಾಚಾರ ಮಾಡುವವರನ್ನು ಕಂಡರೆ ಅವರನ್ನು ನಾನು ಜೈಲು ಶಿಕ್ಷೆ ಆಗೋವರೆಗೂ ಅವರನ್ನು ನಾವು ಸುಮ್ಮನೆ ಬಿಡಬಾರ್ದು, ನಾನು ಯಾವುದೇ ಕೆಲಸಕ್ಕೆ ಇವತ್ತಿನಿಂದ ₹1 ಕೊಡದಂಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋ ದೃಢ ಸಂಕಲ್ಪವನ್ನು ನೀವು ಮಾಡಿದಾಗ ಈ ರೀತಿಯ ಜಿರ್ಲೆ ಪಾರ್ಟಿ, ಇನ್ನೊಂದು ಜನತಾ ಪಾರ್ಟಿ ಯಾವ ಅವಶ್ಯಕತೆಯೂ ಇಲ್ಲ. ಮೊದಲು ನಾವು ಯಾರದೋ ಒಬ್ಬನ ಹಿಂದೆ ಹೋಗ್ಬಿಟ್ಟು ಅವನಿಗೆ ಜೈ ಅಂತ ಹೇಳಿ ಅವನಿಗೆ ಉದ್ಧಾರ ಇನ್ನೊಂದು ಕತೆ ಮಾಡ್ಕೊಳ್ಳೋದಕ್ಕಿಂತ ಈ ಒಂದು ಸದೃಢ ಮನಸ್ಸನ್ನು ನಾವೆಲ್ಲ ಯುವಕರು ತಗೋಬೇಕಾಗುತ್ತೆ. ಇವತ್ತು ಏನೋ ಅಮೇರಿಕ ಇವತ್ತು ನಮಗೂ ನೋಡ್ತಾ ಇದ್ದಾರೆ, ಇವತ್ತು ಇಡೀ ಅಮೇರಿಕದಿಂದ ಇಡೀ ನಮ್ಮ ವಿಶ್ವಕ್ಕೆ ಇವತ್ತು ಎಂಥ ದುರಂತ ಕಾಡ್ತಾ ಇದೆ. ಇವತ್ತು ಅವನು ವಿದ್ಯೆ ಸಾರ್ಬಿಟ್ಟು ಇವತ್ತೆಲ್ಲ ಗಗನಕ್ಕೇರಿದ ರೇಟ್ಗಳು, ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಚಿನ್ನದ ರೇಟು, ಈ ತರಕಾರಿ ರೇಟು ಎಲ್ಲವೂ ಇವತ್ತು ಗಗನಕ್ಕೆ ಹೋಗಿದೆ. ಇದೇ ರೀತಿಯೇ ಏನು ಈ ಅಭಿಜಿತ್ ಅಂತ ವ್ಯಕ್ತಿ ಇರೋನು ಅಮೇರಿಕದಲ್ಲಿ ವಾಸ ಮಾಡಿಕೊಂಡು ಇವತ್ತು ನಮ್ಮ ದೇಶವನ್ನು ಯಾವುದೇ ರೀತಿಯ ಅತಂತ್ರ ಸೃಷ್ಟಿಸಲು ಈ ಒಂದು ಪಕ್ಷ ಮಾಡಿರಬಹುದು, ನಮ್ಮ ಯುವಕರನ್ನು ಹಾದಿ ತಪ್ಪಿಸಲು ಮಾಡಿರ್ಬೋದು. ಆದ್ದರಿಂದ ಇದು ಒಂದು ಸೂಕ್ತವಾದ ತನಿಖೆ ಆಗಬೇಕು. ಹಾಗೂ ಇವತ್ತೇನು ಮುಖ್ಯ ನ್ಯಾಯಮೂರ್ತಿಗಳು ಉದಾಹರಣೆಗೆ ರೀ, ನಾವೆಲ್ಲ ಹಳ್ಳಿ ಭಾಷೆಗಳಲ್ಲಿ ಏನೋ ಜಿರ್ಲೆ ಥರ ಕಾಡ್ತೀಯಾ, ಏನೋ ನೀನು ಎಮ್ಮೆ ಮೇಲೆ ಬಿದ್ದೋರ ಥರ, ಮಳೆ ಬಿದ್ದೋರ ಥರ ನೀನು ಆಡ್ತೀಯಾ, ಇವೆಲ್ಲ ಒಂದು ಸಾಧಾರಣ ಗಾದೆಗಳಿವು. ಈ ಗಾದೆಗಳನ್ನು ಇಟ್ಕೊಂಡು ಅದೇ ಒಂದು ದೊಡ್ಡ ಹೇಳಿಕೆ ಆಯಿತು ಅಂತ ಹೇಳಿ ಈ ರೀತಿ ಮಾಡ್ತಾರೆ. ಇವತ್ತು ನಮಗೆ ಒಂಥರ ನಾಚಿಕೆ ಆಗುತ್ತೆ. ಇವತ್ತು ಕಾಂಗ್ರೆಸ್ಸು ನಮ್ಮ ಕನ್ನಡದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇವತ್ತು ಆ ಜಿರ್ಲೆ ಪಾರ್ಟಿ ಒಂದು ಟೀ ಶರ್ಟನ್ನು ಬಿಡುಗಡೆ ಮಾಡ್ತಾರೆ. ಒಂದೇ ದಿನದಲ್ಲಿ ಹುಟ್ಟಿರೋ ಪಕ್ಷ ಅಲ್ಲ ಇದು. ಇದಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಬಿ ಜೆ ಪಿಯನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ದಂತಾಗಿದೆ. BJPಗೆ ಮಾಡ್ತಾ ಇರುವ ಹಿಂದೂ ಒಂದು ಬೆಂಬಲವನ್ನು ಇವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಏನಾದರೂ ಮಾಡಿ BJP ಮಟ್ಟ ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಇರ್ಬೋದು, ಇತರ ಕೆಲವು ಪಕ್ಷಗಳಿರ್ಬೋದು, ಆಮ್ ಆದ್ಮಿ ಇರ್ಬೋದು, ಇವರೆಲ್ಲ ಸೇರಿಸ್ಕೊಂಡು ಯಾವುದೋ ಒಬ್ಬ ಹುಡುಗನ್ನ ಎತ್ತಿಕಟ್ಟಿ ಇವರೆಲ್ಲ ಫಂಡಿಂಗ್ ದುಡ್ಡು ಮಾಡಿ ಅದಕ್ಕೆ ಅಮೇರಿಕದ ಅಧ್ಯಕ್ಷ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಬೋದು. ಯಾಕೆಂದರೆ ಇವತ್ತು ಮೋದಿ ವಿಶ್ವನಾಯಕವಾಗಿ ಹೊರಹೊಮ್ತಾ ಇದ್ದಾರೆ. ಅದನ್ನು ತಡ್ಕೊಳ್ಳೋಕ್ಕೆ ಉರಿ ಅವನಿಗೆ ಬರ್ತಾ ಇದೆ. ಇವತ್ತು ನಮ್ಮ ವೈರಿ ದೇಶವಾದ ಮೊನ್ನೆ ಚೀನಾಗೆ ಬಂದೋಗಿದ್ದಾರೆ ಇವತ್ತು ಅಮೇರಿಕ ಅಧ್ಯಕ್ಷರು. ಹಾಗಾಗಿ ಏನೋ ಒಂದು ಕಡೆ ನಮ್ಮ ಭಾರತದ ಮೇಲೆ ಷಡ್ಯಂತ್ರ ನಡೀತಾ ಇದೆ. ಈ ಷಡ್ಯಂತ್ರಕ್ಕೆ ನಮ್ಮ ಯುವಕರು ಬಲಿಪಶು ಆಗೋದು ಬೇಡ ಅಂತ ಹೇಳ್ತಾ ನಾನು ನಮ್ಮ ಯುವಕರಿಗೆ ಮನವಿ ಮಾಡ್ತೀನಿ. ನಿಮ್ಮ ತಂದೆ ತಾಯಿ ನಿಮಗೆ ಹೆಚ್ಚು ಇವತ್ತು ನೀವು ಮಾಡ್ತಿರೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ನಾವು ನಮ್ಮ ದೇಶವನ್ನು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂದರೆ ನಮ್ಮ ಯುವಕರೇ ಸಾಕು. ನಾವೇ ಒಂದು ಮನಸ್ಸಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳಿ, ನಾನು ಭ್ರಷ್ಟಾಚಾರ ಮಾಡಲ್ಲ, ಭ್ರಷ್ಟಾಚಾರ ಮಾಡೋರನ್ನ ಬೆಂಬಲ ಕೊಡಲ್ಲ, ನಾನು ₹1 ಖರ್ಚು ಮಾಡಿ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡಲ್ಲ, ಲಂಚ ತಗೊಳ್ಳೋರನ್ನ ಸಿಕ್ಕರೆ ಅವರನ್ನು ನಾವು ತಕ್ಷಣ ಶಿಕ್ಷೆಗಳನ್ನು ಮಾಡುವಂಥ ಒಂದು ದೃಢ ಸಂಕಲ್ಪ ಮಾಡಿದಾಗ ಈ ಥರ 3ನೇ 4ನೇ ಪಕ್ಷ ನಮಗೆ ಅವಶ್ಯಕತೆ ಇಲ್ಲ. ನೀವೆಲ್ಲ ಯಾಮಾರಬೇಡಿ. ಈಗಾಗಲೇ ನಾವು ಯಾಮಾರಿ ಸಾಕಾಗಿ ಹೋಗಿದೆ. ಎಚ್ಚೆತ್ಕೊಳ್ಳಿ ಯುವಕರೇ. ಧನ್ಯವಾದಗಳು.